ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಹತ್ರ ಇದೆ ಅಗ್ಯಾರೋ ಕಂಪ್ನಿಯಿಂದ ಒಂದು ಪ್ರೆಷರ್ ವಾಷರು. ಸೊ ಈ ಪ್ರೆಷರ್ ವಾಷರ್ ಏನಂದರೆ ಕಮರ್ಷಿಯಲ್ ಯೂಸ್ಗಲ್ಲ, ಇದು ಫಾರ್ ಸ್ಪೆಷಲಿ ಡಿಸೈನ್ ಫಾರ್ ಹೋಮ್ ಯೂಸು. ಅಂದರೆ ಹೋಮ್ ಯೂಸ್ ಅಂದರೆ ನೀವು ಒಂದು ಕಾರು ಅಥವಾ 2 ಕಾರು, ಒಂದು 5 ಬೈಕು ಆ ಥರ ಅಷ್ಟು ವಾಶ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು ನೀವು. ಸೊ ಇದ್ರದ್ದು ಸ್ಪೆಸಿಫಿಕೇಷನ್ ಯಾರಿಗೆ ಆನ್ ಪೇಪರ್ ಸ್ಪೆಸಿಫಿಕೇಷನ್ಸ್ ಬೇಕು ಅದು ನೋಡೋದಾದರೆ, ಈ ಮೋಟರ್ ಬಂದು 1800 ವ್ಯಾಟ್ ಮೋಟರ್ ಇದು. ಆ್ಯಂಡ್ ಇದು ಪ್ರೊವೈಡ್ ಮಾಡೋದು 6.5 ಲೀಟರ್ ಪರ್ ಮಿನಿಟ್ಟು ವಾಟರ್ ಫ್ಲೋ ಇರೋದು. ಮತ್ತು ಇದ್ರ ಮ್ಯಾಕ್ಸಿಮಮ್ ಪ್ರೆಷರ್ ಬಂದು 120 ಬಾರ್ಸು. 120 ಬಾರ್ಸ್ ಅಂದರೆ ತುಂಬ ಕಡಿಮೆ ಅಂತ ಏನೂ ಇಲ್ಲ. ಮಾರ್ಕೆಟಲ್ಲಿ ಈ ಪ್ರೈಸ್ ರೇಂಜಲ್ಲಿ 120-130 ಬಾರ್ಸ್ದು ಸುಮಾರು ಪ್ರೆಷರ್ ವಾಷರ್ಸ್ ಬರುತ್ತೆ. ಬಟ್ 120 ಬಾರ್ ಪ್ರೆಷರು ನಮಗೆ ಮೋರ್ ದೆನ್ ಎನಫ್ ಆ್ಯಕ್ಚುಲಿ. ಏಕೆಂದರೆ ನಿಮ್ಗೆ ತೋರಿಸ್ತೀನಿ ಪ್ರೆಷರು. ನಾವು ಕಾರ್ ವಾಶ್ ಮಾಡಬೇಕು ಇವಾಗ. ಸೊ ಹೆಂಗೂ ಕಾರ್ ವಾಶ್ ಮಾಡಬೇಕಿತ್ತಲ್ಲ, ಹಂಗೆ ಒಂದು ಲಾಂಗ್ ಟರ್ಮ್ ರಿವ್ಯೂನ ಮಾಡೋಣ ಅಂತ ಇವಾಗ ವಿಡಿಯೋ ಶೂಟ್ ಮಾಡ್ತಿರೋದು. ಇದನ್ನು ನಾನು ತರಿಸಿ ಆಲ್ರೆಡಿ 5 ಮಂತ್ಸ್ ಆಗಿದೆ. 5 ಮಂತ್ಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದು ಲಾಂಗ್ ಟರ್ಮ್ ರಿವ್ಯೂ ಇದು. ಅಷ್ಟು 5 ಮಂತ್ಸಿಂದ ನನಗೆ ಯಾವ ಥರ ಇದು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಈ ವಿಡಿಯೋ ಇರುತ್ತೆ. ನೀವು ಡೆಮಾನ್ಸ್ಟ್ರೇಷನ್ ನೋಡ್ತೀರಾ ಇವಾಗ ಕಾರ್ ವಾಶ್ ಮಾಡಿದಾಗ. ಇದ್ರದ್ದು ಇನ್ನೊಂದು ಏನು ಫೀಚರ್ ಅಂದರೆ, ಇದರಲ್ಲಿ ಮುಂದ್ಗಡೆ ಆಯಿಲ್ ಇದೆ. ನಾವು ಹೆಂಗೆ ಬೈಕಲ್ಲಿ ಇಷ್ಟು ಓಡಾದ್ಮೇಲೆ ಆಯಿಲ್ ಸರ್ವಿಸ್ ಅಂತ ಮಾಡ್ತೀವಲ್ಲ, ಆಯಿಲ್ ಚೇಂಜ್ ಮಾಡ್ತೀವಿ, ಹಂಗೆ ಇದರಲ್ಲೂ ಕೂಡ 150 to 200 ಅವರ್ಸ್ ಯೂಸ್ ಮಾಡಾದ್ಮೇಲೆ ಆಯಿಲ್ನ ಚೇಂಜ್ ಮಾಡಬೇಕು. ಇಲ್ಲಿ ಮುಂದ್ಗಡೆ 4 ಬೋಲ್ಟ್ ಕಾಣ್ತಿದೆಯಲ್ಲ ನಿಮಗೆ, ಇದನ್ನು ಬಿಚ್ಚಿ ಆಯಿಲ್ ಚೇಂಜ್ ಮಾಡಬೇಕು ನಾವು. ಆಮೇಲೆ ಇದನ್ನು 15 to 20 ಮಿನಿಟ್ಸ್ ಆದಮೇಲೆ ಬ್ರೀಫ್ ಸ್ಟಾಪ್ ಮಾಡಬೇಕು ಅಂತ ಕಂಪ್ನಿ ರೆಕಮೆಂಡ್ ಮಾಡುತ್ತೆ. ಯಾಕೆಂದರೆ ಓವರ್ ಹೀಟ್ ಆಗಬಾರ್ದಂತ. ಇದು ಸ್ವಲ್ಪ ಯೂಸ್ ಮಾಡಿದ್ರೂ ಹೀಟ್ ಆಗ್ತಿರುತ್ತೆ. ಇಲ್ಲಿ ಹಿಂದ್ಗಡೆ ಹೀಟ್ ಸಿಂಕ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬ್ಯಾಕು. ಸೊ ಓವರ್ ಹೀಟಿಂಗ್ನ ಅವಾಯ್ಡ್ ಮಾಡೋಕ್ಕೆ ನಾವು 15 to 20 ಮಿನಿಟ್ಸ್ ಬ್ರೀಫ್ ಸ್ಟಾಪ್ ಮಾಡಬೇಕು. ಇದ್ರದ್ದೊಂದು ಚಿಕ್ಕ ಅನ್ಬಾಕ್ಸಿಂಗ್ ವಿಡಿಯೋ ಮತ್ತು ಏನೇನು ಕಾಂಪೋನೆಂಟ್ಸ್ ಕೊಟ್ಟಿದ್ರು ಅಂತ ಒಂದು ಚಿಕ್ಕ ಶಾರ್ಟ್ ವಿಡಿಯೋ ಇದೆ, ಅದನ್ನು ನೋಡ್ಕೊಂಬಂಬಿಡಿ. ಸೊ ಎಸ್ ನೋಡಿ, ಇಲ್ಲಿದೆ ನಮ್ಮ ಕಾರು. ತುಂಬಾ ಗಲೀಜಾಗಿದೆ ಆ್ಯಕ್ಚುಲಿ. ನೋಡಿ, ವಾಶ್ ಮಾಡಬೇಕು ಇವಾಗ. ಬನ್ನಿ ಕ್ವಿಕ್ಕಾಗಿ ಇನ್ಸ್ಟಾಲೇಷನ್ ಮಾಡಿ ಪೈಪ್ಸ್ನೆಲ್ಲ ಮತ್ತು ಕಾರ್ ವಾಶ್ ಎತ್ಕೊಳ್ಳೋಣ. ಸೊ ನೋಡಿ, ಇಷ್ಟು ಕಾಂಪೋನೆಂಟ್ ಸಿಗುತ್ತೆ ನಮಗೆ ಬಾಕ್ಸಲ್ಲಿ. ಫಸ್ಟು ಇದು ಬಂದು ನಮ್ಮದು ಔಟ್ಲೆಟ್ ಹೋಸ್ ಅಂತ. ಇದು 8 ಮೀಟರ್ಸ್ ಬರುತ್ತೆ ನಿಮಗೆ. ಇದರಲ್ಲೇ ನಾವು ವಾಶ್ ಮಾಡೋದು. ನೋಡಿ ಮುಂದ್ಗಡೆ ಗನ್ ಕನೆಕ್ಟ್ ಆಗಿದೆ ಇದಕ್ಕೆ. ಔಟ್ಲೆಟ್ ಹೋಸ್ ಆದಮೇಲೆ ಒಂದು ಎಕ್ಸ್ಟೆನ್ಷನ್ ರಾಡ್ ಬರುತ್ತೆ. ಎಕ್ಸ್ಟೆನ್ಷನ್ ರಾಡಲ್ಲಿ ಜೊತೆಗೆ ಇದೊಂದು ಅಟ್ಯಾಚ್ಮೆಂಟ್ ಹಾಕಿದ್ದೀನಿ ನೋಡಿ. ಇದರಲ್ಲಿ ನಾವು ವಾಟರ್ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೋದು. ನಿಮ್ಗೆ ವೈಡ್ ಬೇಕಂದರೆ ವೈಡ್ ಮಾಡ್ಕೊಬೋದು, ಇಲ್ಲ ಪಾಯಿಂಟೆಡ್ ಬೇಕಂದರೆ ಪಾಯಿಂಟೆಡ್ ಮಾಡ್ಕೊಬೋದು. ಇದನ್ನು ರೊಟೇಟ್ ಮಾಡಿ ನೋಡಿ ಈ ಥರ. ಅದಾದಮೇಲೆ ನಮಗೆ ಸಿಗೋದು ಇನ್ಲೆಟ್ ಹೋಸ್ ಅಂತ. ಇನ್ಲೆಟ್ ಹೋಸ್ ಪೈಪು ನಮಗೆ 3 ಮೀಟರ್ಸ್ ಅಷ್ಟೇ ಸಿಗೋದು ಇದು. ಸೊ ನೀವು ನಿಯರ್ ಬೈ ವಾಟರ್ ಎಲ್ಲಿರುತ್ತೆ ಅಲ್ಲೇ ಕನೆಕ್ಷನ್ ಮಾಡ್ಕೋಬೇಕು. ಇನ್ ಕೇಸ್ ನೀವೇನಾದ್ರು ಬಕೆಟ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ಟ್ಯಾಪ್ದು ಅಟ್ಯಾಚ್ಮೆಂಟ್ ತೆಗೆದು ನಾವು ಬಕೆಟ್ದು ಅಟ್ಯಾಚ್ಮೆಂಟ್ ಹಾಕೊಬೇಕು. ನಾನಿವಾಗ ಡೈರೆಕ್ಟ್ ಟ್ಯಾಪ್ಗೆ ಕನೆಕ್ಟ್ ಮಾಡ್ತಿದ್ದೀನಿ. ಸೊ ಈ ಬಕೆಟ್ ಅಟ್ಯಾಚ್ಮೆಂಟ್ ನಮಗೆ ಬೇಕಾಗಿಲ್ಲ ಸದ್ಯಕ್ಕೆ. ಕನೆಕ್ಷನ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬಿಡೋಣ. ಫಸ್ಟು ನಾವು ಇನ್ಲೆಟ್ ಹೋಸ್ನ ಹಾಕೋಣ. ಇನ್ಲೆಟ್ ಹೋಸ್ಗೆ ಈ ಅಟ್ಯಾಚ್ಮೆಂಟು ಕೂಡ ಬಾಕ್ಸಲ್ಲೇ ಇರುತ್ತೆ ನಿಮಗೆ. ಇದನ್ನ ಹಾಕಿ ಇದಕ್ಕೆ ಕನೆಕ್ಟ್ ಮಾಡಬೇಕಿದ್ನ. ನೆಕ್ಸ್ಟ್ ಇದು ಟ್ಯಾಪ್ಗೆ ಹೋಗುತ್ತೆ. ಇದು ನಮ್ಮ ಔಟ್ಲೆಟ್ ಹೋಸ್ ಪೈಪು. ಔಟ್ಲೆಟ್ ಹೋಸ್ ಪೈಪ್ ಹಾಕೋಕ್ಕೆ ನೀವು ಸ್ವಲ್ಪ ಎನರ್ಜಿ ಹಾಕಬೇಕು, ಬೇಗ ಒಳಗಡೆ ಹೋಗಲ್ಲ ಈ ವಾಷರ್ ಇರೋದ್ರಿಂದ. ಇಲ್ಲಿ ಹೋಸ್ ಕನೆಕ್ಟ್ ಮಾಡಿ ಇದನ್ನ ಲಾಕ್ ಮಾಡಬೇಕು. ನೋಡಿ ಇಷ್ಟೇ. ಇವಾಗ ನಮ್ಮ ಪ್ರೆಷರ್ ವಾಷರ್ ರೆಡಿ ಇದೆ ಯೂಸ್ ಮಾಡೋಕ್ಕೆ. ಬನ್ನಿ ಎಲೆಕ್ಟ್ರಿಸಿಟಿ ಮತ್ತು ಟ್ಯಾಪ್ಗೆ ಕನೆಕ್ಟ್ ಮಾಡಿ ಎಷ್ಟು ಪ್ರೆಷರ್ ಬರುತ್ತೆ ಏನು ಅಂತ ತೋರಿಸ್ತೀನಿ ಇವಾಗ. ನೋಡಿ ನಮ್ಮ ಮಿಷಿನ್ ರೆಡಿ ಆಗಿದೆ ಇವಾಗ ಕಂಪ್ಲೀಟಾಗಿ. ಇನ್ಲೆಟ್ಗೂ ಕನೆಕ್ಟ್ ಆಗಿದೆ ಮತ್ತು ಔಟ್ಲೆಟು ಹೊರಗಡೆ ಕೊಟ್ಟಿದ್ದೀನಿ ನಾನು, ಯಾಕೆಂದರೆ ಇಲ್ಲಿ ಜಾಗ ಸಾಕಾಗಲ್ಲ. ಇನ್ಲೆಟ್ ಪೈಪ್ಗೆ ಮತ್ತು ಎಲೆಕ್ಟ್ರಿಸಿಟಿ ಕೂಡ ಕನೆಕ್ಟ್ ಆಗಿದೆ. ಆ್ಯಂಡ್ ಮಿಷಿನ್ ಆನ್ ಆಗಿದೆ ಇವಾಗ ನೋಡಿ. ಬಟ್ ಮಿಷಿನ್ ಆನ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ, ಸೌಂಡ್ ಬರ್ತಿಲ್ಲ ಮಿಷಿನಿಂದ. ಏನಕ್ಕೆ ಅಂತ ನಾವು ಹೊರಗಡೆ ಹೋಗಿ ಮಾತಾಡೋಣ. ಇಲ್ಲಿದೆ ನೋಡಿ ನಮ್ಮದು ಔಟ್ಲೆಟ್ ಹೋಗು. ಆಮೇಲೆ ನಾನು ಒಂದು ತೋರ್ಸೋದು ಮರ್ತೋಗಿದ್ದೆ ನಿಮಗೆ. ಇದು ನಮ್ಮ ಫೋಮ್ ಕ್ಯಾನಲ್, ಕಂಪ್ನಿ ಕಡೆಯಿಂದನೇ ಕೊಟ್ಟಿರೋದು. 350 mm ಫೋಮ್ ಕ್ಯಾನಲ್ ಇದು. ಸೊ ಇದ್ರದ್ದು ಏನು ಡ್ರಾಬ್ಯಾಕ್ ಅಂದರೆ ಅಷ್ಟು ಚೆನ್ನಾಗಿಲ್ಲ ಇದ್ರ ಫೋಮು. ಅಂದರೆ ಬರುತ್ತೆ, ಒಂದು ಲೆವೆಲಿಗೆ ಬರುತ್ತೆ, ಬಟ್ ಅಷ್ಟು ಚೆನ್ನಾಗಿಲ್ಲ ಫೋಮು. ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ. ಫಸ್ಟ್ ಇವಾಗ ನಮ್ಮದು ಎಕ್ಸ್ಟೆನ್ಷನ್ ರಾಡ್ ಹಾಕೊಂಡ್ಬಿಡೋಣ. ನಾನು ನಾರ್ಮಲ್ಗಿಂತ ಎಕ್ಸ್ಟೆನ್ಷನ್ ರಾಡ್ನ ಪ್ರಿಫರ್ ಮಾಡ್ತೀನಿ. ಯಾಕೆಂದರೆ ಫೋಮ್ ಕ್ಯಾನಲ್ಗೆ ಮತ್ತೆ ಎಕ್ಸ್ಟೆನ್ಷನ್ ರಾಡ್ ಹಾಕ್ಬೇಕು ನೀವು, ಕ್ಲೀನಾಗಿ ಫೋಮ್ ಬರಬೇಕಂದ್ರೆ. ವೀಲ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಇದೇ ಸರಿ ನನಗೆ ಅನ್ಸಂಗೆ. ನೋಡಿ ಇವಾಗ ಪ್ರೆಷರ್ ತೋರಿಸ್ತೀನಿ ನಿಮಗೆ.
ಒಂದು ನೋಟಿಸ್ ಮಾಡ್ತಿರ್ಬೋದು, ನಾನು ಯಾವಾಗ ಟ್ರಿಗರ್ನ ಪ್ರೆಸ್ ಮಾಡ್ತೀನಿ, ಪ್ರೆಸ್ ಮಾಡಿದಾಗ ಅಷ್ಟೇ ಮಷೀನ್ ಆನ್ ಆಗುತ್ತೆ. ನಿಮ್ಗೆ ಸೌಂಡ್ ಕೇಳಿಸ್ತಿರ್ಬೋದು ನೋಡಿ. ಇದ್ರ ಪ್ರೆಷರ್ ಮೀಟ್ರಲ್ಲಿ ಮೀಟರ್ ಆನ್ ಆಗಿದ್ರು 0 ಅಂತ ತೋರಿಸುತ್ತೆ. ಬಟ್ ನೀವು ಟ್ರಿಗರ್ನ ಪ್ರೆಸ್ ಮಾಡಿದ ತಕ್ಷಣವೇ ಈ ಮೀಟರು ಎಷ್ಟು ಪ್ರೆಷರ್ ಆ್ಯಕ್ಚುಲಿ ಇದು ಮಾಡ್ತಿದೆ ಅದನ್ನು ತೋರಿಸುತ್ತೆ ನೋಡಿ. ಇವಾಗ ನೀವು ಇದನ್ನು ತಿರುಗಿಸ್ಕೊಂಡು ಪಾಯಿಂಟೆಡ್ ಮತ್ತು ವೈಡ್ ಸ್ಪ್ರೆಡ್ ಮಾಡ್ಕೊಬೋದು. ಪಾಯಿಂಟೆಡ್ನ ಪೇಂಟೆಡ್ ಬಾಡಿ ಪಾರ್ಟ್ಸ್ನಲ್ಲೆಲ್ಲ ಯೂಸ್ ಮಾಡಬೇಡಿ, ಪೇಂಟ್ ಪೀಲ್ ಆಫ್ ಆಗೋ ಚಾನ್ಸಸ್ ಇರುತ್ತೆ. ಬಂದಿದ್ದಲ್ಲ ಸ್ಟಾಪ್ ಮಾಡಿ 15 ಮಿನಿಟ್ಸ್ ಅಂತ, ಅದೇನಂದರೆ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಮೆಷಿನು ಕಮರ್ಷಿಯಲ್ ಅಲ್ಲದೆ ಇರೋದ್ರಿಂದ ಜಾಸ್ತಿ ಹೋಗುತ್ತೆ. ಸೆಕೆಂಡ್ಸ್ ಬ್ರೇಕ್ ಕೊಟ್ಟು ಮತ್ತೆ ಬ್ಯಾಕ್ ಪಾರ್ಟು ಇಲ್ಲ ಆ ಕಡೆ ಸೈಡ್ ಪಾರ್ಟ್ ಸ್ಟಾರ್ಟ್ ಮಾಡಬೇಕು. ನೀವು ಈ ಥರ ಮಾಡಿದ್ರೆ ಮಿಷಿನ್ಗೇನೂ ತೊಂದರೆ ಬರಲ್ಲ ಜಾಸ್ತಿ. ಆಮೇಲೆ ಮಿಷಿನ್ ಏನು ಅಷ್ಟೊಂದು ಲೌಡ್ ಇದೆ ಅಂತ ಏನಿಲ್ಲ, ನಾರ್ಮಲ್. ನೀವು ಕಮರ್ಷಿಯಲ್ ಮಿಷಿನ್ಸ್ ಎಲ್ಲ ನೋಡಿದರೆ ಇದಕ್ಕಿಂತ ಲೌಡ್ ಬರುತ್ತೆ ಅದು. ಆಮೇಲೆ ಟ್ರಿಗರ್ನ ಬಿಟ್ಟಾಗ ಮಿಷಿನ್ ಆಫ್ ಆಗುತ್ತಲ್ಲ, ಸೊ ಅದ್ರದ್ದೇನು ತೊಂದರೆ ಇಲ್ಲ ಅಷ್ಟೊಂದು. ಔಟ್ಲೆಟ್ ಹೋಸು ನಮಗೆ 10 ಮೀಟ್ರ್ ಕೊಟ್ಟಿದ್ದಿದ್ರೆ ಇನ್ನೊಂದು ಸ್ವಲ್ಪ ಕನ್ವೀನಿಯೆಂಟಾಗಿ ವಾಶ್ ಮಾಡ್ಬೋದಿತ್ತು. ಇವಾಗಲೂ ಏನು ತೊಂದರೆ ಇಲ್ಲ. ಆಮೇಲೆ ಮಿಷಿನು ತುಂಬ ಕಡಿಮೆ ನೀರು ತೊಗೊಳ್ಳೋದು. ನಾನು ಹೇಳಿದ್ನಲ್ಲ ಫ್ಲೋ ರೇಟು 6.5 ಲೀಟ್ರ್ ಪರ್ ಮಿನಿಟು. ನೀವೇನಾದರೂ ಬಕೆಟಲ್ಲಿ ತೊಳೆದ್ರೆ ಬರೀ ಒಂದು ವೀಲ್ಗೆ ಇಲ್ಲ ಇಷ್ಟು ಸೈಡ್ಗೆ ಒಂದು ಬಕೆಟ್ ಯೂಸ್ ಮಾಡಿರ್ತೀರ. ಬಟ್ ಈ ಮಿಷಿನಲ್ಲಿ ನೀವು ಒಂದು ಬಕೆಟ್ ಇಲ್ಲ 1.5 ಬಕೆಟಲ್ಲಿ ಫುಲ್ ಕಾರ್ನೇ ವಾಶ್ ಮಾಡ್ಬೋದು, ಅಷ್ಟು ಕೇಪಬಿಲಿಟಿ ಇದೆ. ನಾನಿಲ್ಲಿ ತೋರಿಸ್ತೀನಿ ಫಸ್ಟು ನಿಮಗೆ ಕಾರ್ ಗಲೀಜಾಗಿರೋದನ್ನ. ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ಸ್ ನೋಡೋಣ ಇರಿ. ನೋಡಿ ಇಲ್ಲಿ ವೀಲ್ ಕೆಳಗಡೆ ಎಷ್ಟು ಕೊಳೆ ಇದೆ. ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣುತ್ತೆ ಅಂತ. ಬನ್ನಿ ಅದನ್ನು ನೋಡೋಣ. ಈ ಥರ ಡೀಪ್ ಇದ್ದಾಗ ನೀವು ಪಾಯಿಂಟೆಡ್ ಮಾಡ್ಕೊಂಡು ಬಿಡ್ಬೇಕು. ಅವಾಗ ಇದು ಪೇಂಟೆಡ್ ಸರ್ಫೇಸ್ ಆಗಿಲ್ಲದೆ ಇರೋದ್ರಿಂದ ನಾನು ಪಾಯಿಂಟೆಡ್ ಮಾಡ್ತಿದ್ದೀನಿ. ಬಟ್ ಪೇಂಟೆಡ್ ಸರ್ಫೇಸ್ ಆದರೆ ನೀವು ಪಾಯಿಂಟೆಡ್ ಮಾಡದೇ ಇರೋದೇ ಒಳ್ಳೆಯದು. ನೋಡಿ ಇಷ್ಟು ಕ್ಲೀನ್ ಮಾಡ್ತಿದ್ದೀನಿ ಅಷ್ಟೇ, ನನಗೆ ಏನು ಜಾಸ್ತಿ ಎಫರ್ಟ್ ಆಗ್ತಿಲ್ಲ ಇದರಲ್ಲಿ. ರಿಸಲ್ಟ್ ತೋರಿಸ್ತೀನಿ ನಿಮಗೆ ಇವಾಗ ಹೆಂಗೆ ಕಾಣುತ್ತಂತ. ನೋಡ್ಬೋದು ನೀವು ಇವಾಗ ಎಷ್ಟು ಕ್ಲೀನಾಗಿದೆ ಅಂತ. ನೋಡಿ ಏನು ಅಷ್ಟೇನು ಕೊಳೆ ಇಲ್ಲ. ಫೋಮ್ ವಾಶ್ ಮಾಡಿಬಿಟ್ರೆ ಫುಲ್ಲು ನೀಟಾಗಿ ಹೊಟ್ಟೋಗುತ್ತೆ. ಬನ್ನಿ ಇವಾಗ ಫೋಮ್ ಹಾಕ್ಬಿಡೋಣ ಇದಕ್ಕೆ. ಸೊ ಎಸ್, ನಾನು ಆಗಲೇ ಫೋಮ್ ಬಾಟಲ್ಗೆ ಫೋಮ್ ಹಾಕಿದ್ದೀನಿ, ಜೊತೆಗೆ ವಾಟರ್ ಕೂಡ ಹಾಕಿದ್ದೀನಿ. ನೀವು ಯಾವ ಥರ ಫೋಮ್ ಹಾಕ್ಬೇಕು ಇದಕ್ಕೆ ಅಂದರೆ 1:9 ರೇಷಿಯೋಲ್ಲಿ ಹಾಕಬೇಕು. ಏನಿದು 1:9 ರೇಷಿಯೋ ಅಂದರೆ 100 ml ಶ್ಯಾಂಪೂಗೆ 900 ml ವಾಟರ್. ಈ ಥರ ರೇಷಿಯೋಲಿ ನೀವು ಶ್ಯಾಂಪೂನ ಆ್ಯಡ್ ಮಾಡಬೇಕು ಇದಕ್ಕೆ. ಫೋಮಿಂಗ್ ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ ನೋಡೋಣ ಇವಾಗ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಾರ್ನ ಸ್ವಲ್ಪ ತೊಳೆದು ಬಿಡೋಣ. ನೀವು ಫೋಮ್ ವಾಶ್ನ ಮಾಡಿಬಿಟ್ರೆ ಕಂಪ್ಲೀಟಾಗಿ ನೀವು ಬಟ್ಟೆಲಿ ಉಜ್ಜಂಗಿಲ್ಲ ಅಂತ ಇಲ್ಲ, ಬಟ್ಟೆಲೂ ಉಜ್ಜಬೇಕು. ಐ ಮೀನ್ ಬಕೆಟಲ್ಲಿ ನೀವು ಯಾವ ಥರ ಮಾಡ್ತಿದ್ರಿ ಆ ಥರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟು ಒಂದು ಫೋಮ್ ಹಾಕಿ ಸ್ವಲ್ಪ ಮೇಲ್ಮೇಲೆ ರಬ್ ಮಾಡಿದ್ರೆ ಸಾಕು, ಎಲ್ಲ ಕೊಳೆ ನೀಟಾಗಿ ಹೋಗುತ್ತೆ ಪ್ರೆಷರ್ ವಾಶ್ ಆಗಿರೋದ್ರಿಂದ. ಆಮೇಲೆ ನೀವು ಫೋಮ್ನ ಹಾಕ್ಬೇಕಾದ್ರೆ ನಿಮ್ಮ ಸ್ಪ್ರೆಡ್ಡು ವೈಡೆಸ್ಟಲ್ಲಿ ಇರಬೇಕು, ಪಾಯಿಂಟೆಡ್ ಮಾಡಬೇಡಿ. ಫೋಮ್ ನೀಟಾಗಿ ಅಪ್ಲೈ ಆಗೋಲ್ಲ ಅವಾಗ. ಸೊ ನೋಡಿ ನಿಮಗೆ ಫೋಮ್ ತೋರಿಸ್ತೀನಿ ಇವಾಗ. ನೋಡಿ ಇದ್ರ ಫೋಮ್ ಕ್ವಾಲಿಟಿ ಅಷ್ಟೊಂದು ಒಂಥರ ಜಲ್ಲಿ ಥರ ಫೋಮ್ ಬರುತ್ತಲ್ಲ ಆ ಥರ ಇಲ್ಲ, ಫುಲ್ಲು ಲಿಕ್ವಿಡ್ ಟೈಪ್ ಇದೆ. ಏನಕ್ಕಂದರೆ ಮಿಷಿನ್ದು ಪ್ರಾಬ್ಲಮ್ ಅಲ್ಲ, ಇದು ಫೋಮ್ ಕೆನನ್ ಪ್ರಾಬ್ಲಮ್ಮು. ಹೆವಿ ಚೀಪ್ ಕ್ವಾಲಿಟಿ ಫೋಮ್ ಕೆನನ್ ಇದು. ನೋಡಿ ಎಷ್ಟು ಕಡಿಮೆ ಟೈಮಲ್ಲಿ ನಾನು ಫೋಮ್ನ ಹಾಕ್ತಿದ್ದೀನಿ. ಅಪ್ಲೈ ಆಲ್ಮೋಸ್ಟ್ ಫುಲ್ ಕಾರ್ಗಾಯಿತು. ಸೊ ಇವಾಗ ನಿಮ್ಮ ವೆಹಿಕಲ್ನ ಮೇಲ್ಮೇಲೆ ರಬ್ ಮಾಡಿಬಿಡಿ. ಫುಲ್ಲು ನೀವು ಕ್ಲೀನಾಗಿ ಬಕೆಟಲ್ಲಿ ತೊಳಿಬೇಕಾದ್ರೆ ಯಾವ ಥರ ರಬ್ ಮಾಡ್ತೀರಿ ಆ ಥರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಪ್ರೆಷರ್ ವಾಶ್ ಆಗಿರೋದ್ರಿಂದ. ಜಸ್ಟ್ ಮೇಲ್ಮೇಲೆ ಮಾಡಿದ್ರೆ ಫುಲ್ಲು ಡರ್ಟು ಗ್ರೈಮ್ ಏನಿರುತ್ತೆ ಎಲ್ಲ ಕಿತ್ಕೊಂಡ್ಬರುತ್ತೆ ವೆಹಿಕಲಿಂದ. ಸೊ ಎಸ್ ಗೈಸ್, ಕಾರು ಎಲ್ಲ ರಬ್ ಮಾಡಾಯಿತು. ಒಂದು
ಬಟ್ಟೆಯಲ್ಲಿ ನೀವು ಫೋಮ್ನೆಲ್ಲ ಕ್ಲೀನಾಗಿ ಒರೆಸಾದ್ಮೇಲೆ ಡೈರೆಕ್ಟಾಗಿ ವಾಶ್ ಮಾಡೋದು. ನೋಡಿ ಫೋಮೆಲ್ಲ ಫುಲ್ಲು ಬರ್ತಿದೆ ಹೊರಗೆ ಇವಾಗ. ನೋಡಿ ಎಷ್ಟು ಬೇಗ ಕ್ಲೀನ್ ಮಾಡ್ಬೋದು ಪ್ರೆಷರ್ ವಾಷರ್ ಇದ್ದರೆ. ಒಂದು ಕಾರ್ನ ನೀವು ಅಪ್ರಾಕ್ಸಿಮೇಟ್ಲಿ 15 to 20 ಮಿನಿಟ್ಸ್, ನೀವು ತುಂಬ ಎಕ್ಸ್ಪೀರಿಯನ್ಸ್ ಪರ್ಸನ್ ಡೈಲಿ ಮಾಡ್ತಿರ್ತೀರಾ ಅಂದರೆ, ಡೈಲಿ ಅಂದರೆ ಫ್ರೀಕ್ವೆಂಟಾಗಿ ಮಾಡ್ತಿರ್ತೀರಾ ಅಂದರೆ ನಿಮಗೆ 10 ಮಿನಿಟ್ಸಲ್ಲೂ ಮಾಡ್ಬೋದು ಕಾರ್ ವಾಶ್ನ. ಅಷ್ಟು ಈಸಿ ಪ್ರೋಸೆಸ್ ಪ್ರೆಷರ್ ವಾಷರ್ ಇದ್ದರೆ. ಬಕೆಟ್ ತಗೋಬಾ, ಅದನ್ನು ಮತ್ತೆ ಎಲ್ಲ ನೀರು ಹಾಕು ಒರೆಸು, ಅದೆಲ್ಲ ತಲೆನೋವೇ ಇಲ್ಲ. ಫುಲ್ಲು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಸೊ ಎಸ್ ಗೈಸ್, ನಮ್ಮ ಕಾರ್ದು ವಾಷಿಂಗ್ ಪ್ರೊಸೆಸ್ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ಕ್ಲೀನಾಗಿ ಒಂದು ಡ್ರೈ ಬಟ್ಟೆಯಲ್ಲಿ ಮೇಲ್ಮೇಲೆ ವಾಟರ್ ಡ್ರಾಪ್ಲೆಟ್ಸ್ನೆಲ್ಲ ರಬ್ ಮಾಡಿದ್ರೆ ಮುಗೀತು ನಮ್ಮ ಕಾರ್ ಕೆಲಸ. ನೀವು ಕಾರ್ ತೊಳೆಯೋದ್ರ ಜೊತೆ ಫ್ಲೋರ್ನು ತೊಳಿಬೋದು. ನೋಡಿ ಫ್ಲೋರಲ್ಲಿರೋ ಕೊಳೆ ಎಷ್ಟು ಬೇಗ ಹೋಗುತ್ತೆ, ಮನೆಗೂ ಹೆಲ್ಪ್ ಆಗುತ್ತೆ. ಸೊ ಈ ಪ್ರೆಷರ್ ವಾಷರ್ ನಿಮಗೆ ವರ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಾನು ತಗೊಂಡಿದ್ದ ಪ್ರೈಸ್ ಬಂದು ಇದು ಸೇಲ್ ಇತ್ತು ಅನಿಸುತ್ತೆ ಅವಾಗ ಅಮೆಝಾನಲ್ಲಿ. ಸೊ ನನಗೆ ಆಫರ್ ಪ್ರೈಸಲ್ಲಿ ಸಿಕ್ಕಿದ್ದು 3899ಗೆ ಐ ಗೆಸ್. ನಿಮ್ಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು. ಬಟ್ ಇವಾಗ ನಡೀತಿರೋ ಪ್ರೈಸ್ ಬಂದು 4400 ಅನಿಸುತ್ತೆ. ನಿಮಗೆ ಸೇಲಲ್ಲಿ ಈಸಿಯಾಗಿ ಅಂಡರ್ 4Kನೇ ಸಿಕ್ಬಿಡುತ್ತೆ. ಸೊ ನನಗೆ ಅಂಡರ್ 4K ಪ್ರೈಸ್ ರೇಂಜಲ್ಲಿ ನೋಡಿದ್ರೆ ಇದು ವರ್ತ್ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಇದೇ ಥರ ಶಕ್ತಿ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ, ಶಕ್ತಿ S3 ಸೇಮ್ ಟು ಸೇಮ್ ಇದೆ ಅನಿಸುತ್ತೆ. ಕಲರ್ ಕೂಡ ಸೇಮ್ ಇದೆ, ಆರೆಂಜು. ಬಟ್ ಪರ್ಸ್ನಲಿ ನನಗೆ ಅಗೇರೋ ಕಡೆ ಹೋಗಬೇಕು ಅಂತ ಅನಿಸ್ತು. ಸೊ ನಾನು ಅಗೇರೋ ಬ್ರ್ಯಾಂಡ್ ಪ್ರಿಫರ್ ಮಾಡಿದ್ದು. ಸೊ ನಿಮ್ಮ ಹತ್ರ ಯಾವ್ದಾದ್ರು ಬೇರೆ ಪ್ರೆಷರ್ ವಾಷರ್ಸ್ ಇದ್ದರೆ, ಇದರಲ್ಲಿರೋ ಫೀಚರ್ಸ್ ಬಿಟ್ಟು ಬೇರೆ ಎಕ್ಸ್ಟ್ರಾ ಫೀಚರ್ಸ್ ಏನಾದ್ರು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋಲಿ.